ಶ್ರೀಮಂತ ಬ್ರಹ್ಮಾಂಡಗಳು ಅಂಡಜ ಪಿಂಡಜ ಜಲಜ ಉದ್ವಿಜ ಈ ಸಜೀವಿಗಳೆಲ್ಲವೂ ಎಲ್ಲ ಕೆಳದೊಳಗಿರುವ ವಜ್ರಾಯುಧವನ್ನು ಕಂಡು ಭಯಗೊಳ್ಳುತ್ತಿರಲು ನಮ್ರತೆಯಿಂದ ಬಂದು ನಿಂತು ಎಲ್ಲನ್ನು ಮಾತನಾಡಿಸುವ ನೀನು ಬಾರು ಸುತ ಕೇಳೆಲ್ಲ ಮಾತ ನಮಗಾದರೂ ಸಾರಥಿ ಸಾರಥಿಯನ್ನವರು ತಾವುದಾರ ರಾಜ ವೈರಿಗಳ ತೇಜ ಎಲೈ ಚತುರ್ಭುವನದವಳು ಬುದ್ಧಿಯುಳ್ಳ ಸಾರಥಿಯೇ ಈ ಚತುರ್ಭುವನದವಳು ಬ್ರಹ್ಮಾಂಡದವಳು ಅತ್ಯಾಧಿಕವಾದ 3 ಲೋಕದವಳು ಮೃತ್ಯುಂಜಯನ ಕರುಣ ಕಟಾಕ್ಷದಿಂದ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಪುರುಷದ ಕಣಿ ಸಕಲ ದಿಕ್ಕ ಪಾಲಿಕರಿಗೆಲ್ಲ ಕರ್ತನಾಗಿ ಅಮರಾವತಿ ಪಟ್ಟಣದಲ್ಲಿ ವಜ್ರ ವೈಡೂರ್ಯ ನೀಲಮಣಿಯಾದ ದಿವ್ಯ ಸಿಂಹಾಸನ ರೂಢನಾಗಿ ವೈರಿಗಳಾದ ದೈತ್ಯರನ್ನು ಎನ್ನ ಕೆಳಗೊಳಗಿರುವ ವಜ್ರಾಯುಧಗಳನ್ನು ಭೀಕರನಾಗಿ ಮೆರೆಯುವ ದೇವೇಂದ್ರ ಮಹಾರಾಜ ನಾನೆಂದು ತಿಳಿಯಲ ಈ ಸಾರಥಿ ಕುಶಲಮತಿ ಈ ಸಾರಥಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ನೆರೆದಿರುವ ಈ ಸುಂದರ ಸಭಾ ಮಂದಿರಕ್ಕೆ ಬಂದಿರುವ ಕಾರಣವೇನೆಂದರೆ ಸತ್ಯ ಸುಗುಣತ್ವ ಸತ್ಯ ಕಾರ್ಯವನ್ನು ಕೈಕೊಂಡು ಮೈತ್ರಿಯರ ಚಿಂತೆ ಪ್ರೇಮಕ್ಕೆ ಅನುಮತಿಯಾದ ಸರಸ ಸಲ್ಲಾಪಗಳು ಸುಖದಿಂದ ಕಾಲ ಕಳೆಯುವುದಕ್ಕೆ ಬರೋಣವಾಯಿತು ಸಾರಥಿ ಕುಶಲಮತಿ ಅಲ್ಲೇ ಮಾಡ್ತಾರೆ ಸಂಗೀತಗಾರ ಶಿರೋಮಣಿ ಇವರು ಒಂದವರು ವಿಚಾರ ಮಾಡೋದು ವಿಚಾರ ಆಗಬಾರದು ಏನು ಮಾಡೋದಕ್ಕ ಸಂಗೀತಗಾರ ಶಿರೋಮಣಿ ಎಲೈ ನಜನಾರತಿ ಅವರ ದೊಡ್ಡ ರಾಣಿಯಂತೆ ಕಾಣುವರು ಮತ್ತೊಂದು ಯಾರಲ್ಲಿ ದುರ್ಬಲಾಗಿ ಮಾತಾಡಿಸುವುದಾಗಲೇ ಸುಂದರ ಸಾರಥಿ ಓಹೋ ಜಾನೆ ನಣಿಯೇ ಫಣಿಯೇ ಕೂಕುವುದು ಹಿರಿ ಮಧುರಾದ ಹಿರಿ ಖಣಿಯೇ ನಿನ್ನ ತುಟಿಗಳ ವರ್ಣ ತೋಂಡಿಯ ವರ್ಣ ಹುಟ್ಟು ನೋಡಿದೆ ನಿಂದಿಯ ವರ್ಣ ಹಣ ನೋಡಿದ್ರೆ ಗಾನದ ಬೀಜದಂತೆ ಹರಿಯುವ ಕಟ್ಟಿನ ರಂಗಮಂಟಪದ ಶಿವನಾಡಿಯಿಂದ ಬಂದವರು ತಾವದಾರ ತಾಯಿ ಪುಣ್ಯದೇವಿ ನಮಗಾದ್ರು ಸಾರಥಿ ಸಾರಥಿ ಅನ್ನೋರು ತಾವದಾರ ತಾಯಿ ಪುಣ್ಯದೇವಿ ಅಪ್ಪ ಸಾರಥಿ ನಾನು ಅಂದರೆ ಮುಪ್ಪ ಹರಣ ಕೆಳಗಿಂದ ಸ್ವರ್ಗ ಮುಕ್ತಿ ಪಾತಾಳದಲ್ಲಿ ಬಡಿಯನ್ನು ಧರಿಸಿರುವ ಬ್ರಹ್ಮ ಸರಸ್ವತಿಯೇ ಶ್ರೇಷ್ಠನಾಗಿರುವಂತವನು ಮತ್ತು ಆದಿಶೇಷನಿಗೂ ವರ್ಣಿಸಲು ಅಸಾಧ್ಯವಾದ ಸಂಪತ್ತವನ್ನು ಪಡೆದು ಅಮರಾಪುರದ ಬ್ರಹ್ಮ ಸಿಂಹಾಸನದ ದೈವಂತ ಮನದಲ್ಲಿ ಕ್ರಾಂತಿಯನ್ನು ತೋರುವ ಇಂದ್ರ ಮೋಹದ ಜ್ಞಾನ ಪಟ್ಟದ ಶ್ರೀ ಸಚಿವೇ ನಾನಂದು ತಿಳಿಯಪ್ಪ ಕಂದ ಸರವರಿ ಆನಂದ ಬಾಲ್ಯ ಸಂಜೆ ತಲೆ ಬರ್ತಾರೆ
ಇವರು ಬಂದವರು ದಾರಿಗಳು ಓದಿಯಾಗಿ ವಿಚಾರ ಮಾಡೋದು ವಿಚಾರ ಏನು ಮಾಡೋದು ಸಂಗೀತಗಾರ ಶಿರೋಮಣಿ ದೊಡ್ಡ ದಾನತಿ ಅವಳು ದೊಡ್ಡ ರಾಣಿಯಂತೆ ಕಾಣಬಹುದು ಮತ್ತು ಈಗಾಗಲೇ ಸುಧಾರಕ್ಕೆ ಮಾತಾಡುವುದಾಗಲೇ ಸುಂದರ ದಾನತಿ ಬಂದರು ಮಾತು ಮಾತಿಗೆ ಪ್ರೀತಿ ಉಳ್ಳವರಾಗಿ ಬಂದವರಿಗೆ ದಾದಂದು ಕೇಳುವ ನೀನು ನಾವು ನಿನ್ನ ನಾಮಾಂಕಿತ ಏನಿರುವ ಚೆನ್ನಾಗಿ ನಮ್ಮನ್ನು ಸಾರಥಿ ಸಾರಥಿ ಅವರು ತಾಯಿ ಬಯಲೇಸಲು ಅಧಿಕಾರಿ ನಾನದಾವಂದರೆ ಇತಿ ಮೀರಿದ ಅತಿ ಸುಂದರ ದೇವೇಂದ್ರ ಮಹಾರಾಜ ಕಾಷ್ಟದಗತಿ ನಿಲ್ಲಿರುವ ರಾಜಮಂದಿರ ಬಿಟ್ಟು ಅಲ್ಲಿರುವ ಸುಂದರ ಸಮಾನಕ್ಕೆ ಒಂದು ತಾಯಿ ಪುಣದೇವಿ ನಮ್ಮ ಇರದ ರಾಜ್ಯ ಬಂಧನ ಬಿಟ್ಟು ದೇಶದ ಸಭಾಮಂದಿರಕ್ಕೆ ಬಂದ ಕಾರಣ ಆಗ್ತದೆ ದೇವೇಂದ್ರ ಮಹಾರಾಜರು ಮನಸ್ಸು ಆನಂದಪಡಿಸಲಿಕ್ಕೆ ಬರೋಣಾಯ್ತು ಬಾಲ ಶಾಂತಗೊಳಿಸಿ ಬಂದ್ರೆ ಸೈಜಾಯ್ತು ಅಲ್ಲೇ ನೋಡ್ತಾರೆ ಹಾಕೋಣ ಮಕ್ಕಳು ಸಂಗೀತಗಾರ ಶಿರೋಮಣಿ ಇವರು ಬಂದವರು ಬಾರದಾರಲ್ಲೋ ವಿಚಾರ ಮಾಡಿದ ವಿಚಾರ ಆಗಲಾರದು ಏನ್ ಮಾಡಬೇಕಲ್ಲ ಸಂಗೀತಗಾರ ಶಿರೋಮಣಿ ದಾವತಿ ಅವರ ದೊಡ್ಡ ರಾಣಿಯಂತೆ ಕಾಣಬಹುದು ಮಾತಾಡುವುದಾಗಲೇ ಓಹೋ ಸೋಮಾಪುರ ಸುತ್ತ ಗೋಲಿಕಾರ ಬಿತ್ತ ಶ್ರೀ ಕಾಮಂಡೆ ಎತ್ಕೊಂಡು ಕಟ್ಟಿದ ರಾಮಮಂಡಪದಲ್ಲಿ ಸಿಂಗಾರದಿಂದ ಬಂದವರು ತಾಮದಾರ ತಾಯಿ ಅಣ್ಣಯ್ಯ ಮೊದಲು ಮಾತುಗಳಿಂದ ದೊಡ್ಡ ಪರಿಯಿಂದ ತುಟಿಯನ್ನು ಬೆಳೆಯುತ್ತ ಕರಗಳನ್ನು ಜೋಡಿಸಿ ಬಂದವರಿಗೆ ದಾರೆಂದು ಕೇಳುವ ನೀನು ಯಾರು ಕಂದ ಎನ್ನ ಮನಕ್ಕೆ ಆನಂದ ನಮಗನ್ನು ಸಾರಥಿ ಸಾರಥಿ ಎನ್ನುವರು ತಾಮದಾರ ತಾಯಿ ಹೇಳಪ್ಪ ಸಾರಥಿ ಎನ್ನ ಉನ್ನತವಾದ ನಾಮವನ್ನು ಹೇಳುತ್ತೇನೆ ಕೇಳು ತನ್ನ ಪರಾಕ್ರಮದಿಂದ ದೈತ್ಯರನ್ನು ಸಂಹಾರ ಮಾಡಿ ಚಿನ್ಮಯನ ಕೃಪೆಯಿಂದ ಅಮರಾಪುರವನ್ನು ಆಳುತ್ತಿರುವ ದೇವೇಂದ್ರನ ಪಟ್ಟದ ಅರಿಶಿಯಾದ ರಂಭಾದೇವಿ ನಾನೆಂದಪ್ಪ ತಿಳಿಯಲ ಮಗನೇ ಸೋಳ ಚೆನ್ನಿಂಗನೆ ನಿಲ್ಲಿರುವ ರಾಜಮಂದಿರ ಬಿಟ್ಟು ನೆಟ್ಟಿರುವ ಸುಂದರ ಸಮಮಂದಿರಕ್ಕೆ ಬಂದ ತಾಯಿ ಆ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ನೆರೆದಿರುವ ಸುಂದರ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಎನ್ನ ಪತಿದೇವರಾದ ಇಂದ್ರದೇವನಿಗೆ ಸ್ವಂತ ಸರಗಳಾದ ಸರಣಿಗ ಮಾಪದನಿಶ ಎಂಬ ನುಡಿಗಳನ್ನು ನುಡಿದು ಅವರ ಮನಸ್ಸಿಗೆ ಆನಂದವನ್ನು ಒಟ್ಟು ಮಾಡಿ ಬಹುಮಾನ ಪಡೆದುಕೊಂಡು ಹೋಗಲು ಬರುವನಾಯಿತು ಸಾರಥಿ ವಿಚಿತ್ರ ಮೂರ್ತಿ ಅಲ್ಲೇ ಮಾಡ್ತಾರೆ ಸಾರಥಿ ಹಿಂದಕ್ಕೆ ಕಾಲಮೂರ್ತಿಗಳ ಸಮಾನವಾಗಿರುವ ಮಹಾವೀರ ನಿಷ್ಠೂರಮಣಿಯಾದ ವೀರನು ಹುಟ್ಟಿ ಅಷ್ಟದಿಕ್ಕ ಪಾಲಕರನ್ನು ಒತ್ತಲಿಕ್ಕೆ ಅಟ್ಟ ಹೌಸದಿಂದಿರುವ ರಾಜರಾಜೇಶ್ವರಿಯ ಚರಣಕಮಲಗಳನ್ನು ಧ್ಯಾನಿಸುತ್ತಾ ಸದಾನಂದ ರೂಪವಾಗಿ ವರ್ತಿಸುವೆನು. ಕಾರಣ ರಾಜ್ಯ ಬೀದಿ ಶುರ ಬೀದಿ ಚಂದ್ರ ಬೀದಿಗಳೆಂಬ ಶತ್ರು ಬೀದಿಗಳನ್ನು ಜಯಿಸುವರನ್ನು ಪಡೆಯುವ ದಶಾಯುಧಗಳನ್ನು ಹಿಡಿಸು ಸಾರಥಿ ಸರ್ವರಿಗೆ ಪ್ರೀತಿ ಪ್ರಾಣ ಕಲ್ತನೆ ಇದರ ಮತ್ತ ಹೇಳ್ತೀನಿ ಕೇಳುವಂತವರಾಗಲಿ ಸರ್ನೇ Come on!
ಮತ್ತು ಆ ಯೋಗಿಗಳು ಮಾಡುವ ಭೋಜನ ಯಾವುದೆಂದರೆ
ಸ್ಥಿತಿಗೆ ಚಂದ್ರನು ಮನ್ಮಥನೆಂದರೆ ದೇಹವಿಲ್ಲದವನು ಪರರ ಸಹಾಯವಿಲ್ಲದೆ ಒಬ್ಬ ಒಟ್ಟಿಗಲೆಂದು ಕಾಲ ಕಾಲಕ್ಕಾದರೂ ತ್ರಿಲೋಕವನ್ನು ತನ್ನ ಮಾಯಾಜಾಲದಿಂದ ಬಯಸಿ ಬೆಳೆಸಿದ್ದರೆ ಈ ಫಲವು ಅವನ ಸುಕೃತ ಮತ್ತು ಮೆಕ್ಕಿದ ಸಾಮರ್ಥ್ಯಗಳಿಂದಲೂ ಕೊಲ್ಲಲು ನಮ್ಮ ಪುಣ್ಯವು ನಮಗೆ ಲಭಿಸುವುದು. ಮರ್ಯಾದರು ಸುಂದರಿ ವೈರಗಳಿಗೆ ಬಂದೂರಿ. ಹೇ ಪ್ರಾಣಿತಂದರೆ ಇದನ್ನೆಲ್ಲ ನಮ್ಮ ತಾನು ಹೇಳ್ತೀನಿ ಕೇಳುವಂತವರದ್ದು. ಅದೇನೋ ಚೆನ್ನಾಗಿ ಹೇಳುವಂತ ಕೇಳು. ಇದೇನು ವಿಷಯದ ಕಾಲ ತಿಳಿಯದು ಕಾಂತ ನೀತಿವಂತ. ಹೇ ಪ್ರಾಣವಲ್ಲದಿಯಾದ ಸಚಿದೇವಿಯೇ ಕೇಳು. ನೀನೇನು ಭಯಪಡಬೇಡ, ಸರ್ವತಾ ಧೈರ್ಯವನ್ನು ಬಿಡಬೇಡ. ರಮಣಿ ಸದಾನಂದದಲ್ಲಿ. ಅಯ್ಯೋ ಕರುಣಾಲಯ ಕಾಂತ ಸಂಭ್ರಮದ ಶ್ರೀಮಂತ. ಈ ಕುಂಬಿಗಳಲ್ಲಿ ಈಡೇರಾಗುವುದು. ಈ ಕಳ್ಳರು ನಮ್ಮ ಪೂರ್ವನೆಲ್ಲ ಸೆರೆಗೊಂಡು ಹಾಳು ಮಾಡುವುದಾಗಿ ತೋರುವುದು. ಈ ರಾಕ್ಷಸರನ್ನು ರಕ್ಷಿಸುವುದು ಯಾರಿಂದಾಗದು? ಇದಕ್ಕೆ ಮೌನಕ್ಕೆ ಹೇಳಬೇಕು ಕಾಂತ ನೀತಿವಂತ. ಹೇ ವನಿತಾಮಣಿಯರಾದ ಸಚಿದೇವಿಯೇ ಕೇಳು. ಆ ಕೊಲ್ಲರ ರೆಕ್ಕೆಗಳನ್ನು ಕತ್ತರಿಸಿ ಕೆಟ್ಟ ಸ್ಥಳಕ್ಕೆ ಧರಿಸಿಬಿಡಬೇಕು. ಎಕ್ಕೋ ಎನ್ನುವ ವಜ್ರಾಯುಧದಿಂದ ಆ ಕಡಕೊಂಡ ರಕ್ತದ ರಚನೆಗಳನ್ನು ಕತ್ತರಿಸಿ ಪಡಿವೆಯೊಳಗೆ ಇರಿಸದಿದ್ದರೆ ಭಕ್ತರೆಯರಿಗೆ ದೇವೇಂದ್ರನಂದ ನಾಮಕೃತವು ಯಾತಕ್ಕೆ ಬೇಕು? ಸಾಧ್ಯ ನಿನ್ನ ಮನಸ್ಸಿನ ಚಿಂತೆ. ಅಯ್ಯೋ ದೇವತಾ ಸರ್ವ ಹೋಮನಾದ ಇಂದ್ರದೇವನೇ, ಶಾಂತ ಪಶ್ಚಿಮವಿದು ಶಾಂತ ನಿರ್ಭಯವಾದ ಶಂಕರ ದಯಾನಂದ ಕರ್ಣವು ನಮ್ಮ ಮನೆತನಕ್ಕಿದ್ದರೆ ನಮಗೆ ಯಾವ ಭಯವಿಲ್ಲ. ಯಾವ ಕಾಲಕ್ಕೆ ಏನು ಬರುವುದಂತ ಭಯವನ್ನುತ್ತಾನೆ, ಸರಿ ಮಾಡುತ್ತಾನೆ. ಅರಣ್ಯಾಲೋಚನೆ ಮಾಡಬೇಡ. ಬಂದ ಸಂಕಟ ಕಾಲದ ಸಂಗೀತವು ಈಶ್ವರನ ಬಲದಲ್ಲದೆ ಮತ್ಯಾರಿಗೂ ತಿಳಿಯದೆ ಕಾಂತ ಸಕಲ ಗುಣವಂತ. ಹೇ ಶುಭ ಶಿಖಾಮಣಿಗಳಾದ ಸಚಿದೇವಿಯೇ ಕೇಳು. ನೀನು ಬಹು ತೀವ್ರದಿಂದ ನಮ್ಮ ಅಂತಃಪುರದಳು ಇರುವಂತವಳ.